ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಜಮೀರ್ ಯಾಕೋ ಫುಲ್ ಸೈಲೆಂಟು, ಸಿದ್ದು ಜೊತೆ ಟೂಟು, ಡಿಕೆ ಜೊತೆ ದೂರ ದೂರ. ಹೌದು, ಒಂದು ಕಡೆ ಪಾಪ ಜಮೀರ್ ಅಹಮದ್ ಖಾನ್ ಅವರ ಸ್ಥಿತಿ ಅಧೋಗತಿ ಆಗೋಯ್ತಾ ಅನ್ನುವಂತ ಪ್ರಶ್ನೆ ಒಂದು ಕಡೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಇಲ್ಲಿ ನಾವು ಗಮನಿಸಬಹುದು. ಯಾಕೆ ಅಂತಂದ್ರೆ ಏನೋ ದಾವಣಗೆರೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಒಂದು ಆಡಿಯೋ ಬಾಂಬ್ ಏನೇನೆಲ್ಲ ಮಾಡ್ತು, ಅವರ ಸಚಿವ ಸ್ಥಾನವನ್ನು ಕೂಡ ಕಿತ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಪಾಪ ಅವರ ಬೆಂಬಲಿಗರು, ಕಾರ್ಯಕರ್ತರು, ಕುಟುಂಬಸ್ಥರು ಕೂಡ ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಉಂಟು. ಈಗ ಸಚಿವ ಸ್ಥಾನ ಯಾಕೆ ಸಿಗ್ತಾ ಇಲ್ಲ ಸರ್ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡದೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸುಮ್ಮನಾಗಿರುವಂತಹ ಪ್ರಸಂಗ ನಡೆದಿದೆ. ನೋಡಿ, ಏನು ಕೆಪಿಸಿಸಿ ಕಚೇರಿಗೆ ಜಮೀರ್ ಅಹಮದ್ ಖಾನ್ ಅವರು ತೆರಳಿರ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಕಚೇರಿಗೆ ಹೋಗಿರ್ತಾರೆ. ಈ ವೇಳೆ ಸಚಿವ ಸ್ಥಾನ ಕೈ ತಪ್ಪಿದ ಕುರಿತಾಗಿ ಕೇಳಿದ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಡದೆ ಬದಲಾಗಿ ಮಾಧ್ಯಮಗಳ ಕ್ಯಾಮ್ರಾಗೆ ಮುಖವನ್ನ ತೋರಿಸದೆ ಜಮೀರ್ ಅಹಮದ್ ಖಾನ್ ಅವರು ಸುಮ್ಮನಾಗಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಯಾಕಿಲ್ಲ ಸರ್? ಧೈರ್ಯವಾಗಿ ಹೇಳಿ, ಏನಾಯ್ತು? ಒಳಗಿಂದ ಒಳಗೆ ಏನಾದ್ರೂ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ? ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರಾ? ನಿಮ್ಮ ವಿರುದ್ಧ ಯಾರಾದ್ರೂ ಕುಮ್ಮಕ್ ಮಾಡ್ತಿದ್ದಾರಾ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯಾದಂತ ಆನ್ಸರ್ಗಳು ಇಲ್ಲ. ಅಷ್ಟೇ ಅಲ್ಲದೆ ಕ್ಯಾಮ್ರಾಗಳ ಕಣ್ಣಿಗೆ ಕಾಣಿಸ್ಕೊಳ್ದೆ ಕ್ಯಾಮ್ರಾಗಳಿಗೆ ಬೆನ್ನು ತೋರಿಸಿ ಸುಮ್ಮನೆ ಹಾಕ್ತಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಬಹಳ ಬೇಸರದಲ್ಲಿದ್ದಾರಾ? ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಇಷ್ಟೊಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಮಂತ್ರಿ ಸ್ಥಾನಕ್ಕೆ ತಮ್ಮ ಪರ ಪ್ರತಿಭಟನೆ ನಡೀತಾ ಇದೆಯಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನು ಕೂಡ ಹೈಕಮಾಂಡ್ಗೆ ಕೇಳಬೇಕು, ನೀವು ನನ್ನನ್ನು ಯಾಕೆ ಕೇಳ್ತೀರಿ ಅಂತ ಹಂಗೆ ತಿರುಗಿಸಿ ಮಾತಾಡಿ ಹೋಗ್ತಾರೆ. ಬಳಿಕ ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಬೆನ್ನು ತಿರುಗಿಯೇ ಕೂತ ಜಮೀರ್ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಬೆನ್ನು ತೋರಿಸ್ಕೊಂಡೇ ನಮ್ಮ ಪಾಡಿಗೆ ತಂಪಾಡಿಗೆ ತಾವು ಟೀ ಕುಡಿತಾ ಸುಮ್ಮನಾಗ್ಬಿಟ್ಟಿದ್ದಾರೆ. ಜಮೀರ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆದ್ರೆ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಇಲ್ಲ, ಕೊಟ್ಟಿಲ್ಲ. ಪಾಪ ಮೊದಲ 14 ಸಚಿವರು ಏನು ನಮ್ಮ ಸಚಿವ ಸ್ಥಾನವನ್ನ ಭದ್ರ ಮಾಡಿಕೊಂಡು ಇನ್ನ 20 ಸಚಿವ ಸ್ಥಾನ ಇನ್ನೂ ಕೂಡ ಖಾಲಿ ಇದೆ. ನೇಮ್ಗಳಿನ್ನು, ಹೆಸರುಗಳಿನ್ನೂ ರಿಲೀಸ್ ಆಗಿಲ್ಲ. ಈ ಸಂದರ್ಭದಲ್ಲಿ ಕುತೂಹಲ ಇದೆ. ಎಲ್ಲೋ ಒಂದು ಕಡೆ ದೇವ್ರು ಕಂಡುಬಿಡಬಹುದೇನೋ, ಪಾಪ ಜಮೀರ್ ಅಹಮದ್ ಖಾನ್ ಅವರು ನಂಬಿರುವಂತಹ ಅಲ್ಲ, ಎಲ್ಲೋ ಒಂದು ಕಡೆ ಅವರನ್ನ ಕೈ ಹಿಡಿಬಹುದೇನೋ ಅಂತ ಅನಿಸ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ದೇರ್ ಇಸ್ ನೋ ವರ್ಡ್ಸ್ ಅನ್ನೋ ತರ ಕಂಪ್ಲೀಟ್ ಆಗಿ ತಮ್ಮನ್ನ ತಾವು ಹೆಂಗೆ ಅಂತಂದ್ರೆ ಕುಗ್ಗಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಜೊತೆ ಮಾತಿಲ್ಲ, ಕತೆ ಇಲ್ಲ, ನಾನೊಂದು ತೀರಾ ನೀನೊಂದು ತೀರಾ ಅನ್ನೋಂಗ ಆಗೋಗಿದೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ದೂರ ದೂರ ಅನ್ನುವಂಥ ಒಂದು ಒಡನಾಟ ಆಗಿ ಹೋಗ್ಬಿಟ್ಟಿದೆ. ಯಾಕಂತಂದ್ರೆ ಎಷ್ಟೋ ಅಂತ ಕೇಳೋದು, ಕೊಡ್ತೀನಿ ಅನ್ಬೇಕು, ಇಲ್ಲಾಂದ್ರೆ ಕೊಡಲ್ಲ ಅಂತ ಅನ್ಬೇಕು, ಅಥವಾ ನಮ್ಮ ತಪ್ಪೇನಿದೆ ಅಂತ ತಿಳಿಸಿ ಹೇಳ್ಬೇಕು. ಅದು ಯಾವುದು ಕೂಡ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸುಮ್ಮನೆ ಯಾಕಪ್ಪ ಬೇಡಬೇಕು, ಇದ್ದಷ್ಟು ದಿನ 3 ವರ್ಷ ನಾನು ಅಧಿಕಾರವನ್ನ ಮಾಡಿದ್ದೀನಿ, ಇನ್ನು ಸೈಲೆಂಟ್ ಆಗೋದೇ ಉತ್ತಮ ಅಂತ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರ ಜೊತೆ ಮಾತಿಲ್ಲ, ಡಿ ಕೆ ಶಿವಕುಮಾರ್ ಅವರ ಜೊತೆ ಕತೆ ಇಲ್ಲ ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಕಡೆ ಸಂಪುಟದಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ನೋಡಿ, ಒಂದು ಕಡೆ ಈಗ ಅವ್ರಿಗೇನಾದ್ರೂ ಗುಡ್ ಲಕ್ ಇದ್ದು 20 ಸಚಿವರ ಲಿಸ್ಟ್ ಏನೋ ಹೊರಬೀಳ್ಬೇಕಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಏನಾದ್ರೂ ಅವರ ಹೆಸರು ಒಂದು ಕಡೆ ಔಟ್ ಆಯ್ತು, ಅಥವಾ ಅವರು ಕೂಡ ಸಚಿವ ಸಂಪುಟದಲ್ಲಿ ಇರ್ತಾರೆ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅಂತಂದ್ರೆ ನಿಜಕ್ಕೂ ಕೂಡ ಇದು ಮುಸ್ಲಿಂ ಸಮುದಾಯಕ್ಕೆ ಮತ್ತೊಂದು ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪಾಪ ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇರೋದು ಏನಂತಂದ್ರೆ, ಈಗಾಗಲೇ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಂತಹ ಅಥವಾ ಇಷ್ಟು ದಿನ ಅಂದ್ರೆ ಏನು ಸ್ಪೀಕರ್ ಸ್ಥಾನದಲ್ಲಿ ಇದ್ದಂತಹ UT ಖಾದರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀವಿ. ಹಾಗಾಗಿ ಒಬ್ಬೊಬ್ಬರ ಒಂದೊಂದು ಸಮುದಾಯಕ್ಕೆ ಒಂದೊಂದು ಕೊಡೋದು ಅಗತ್ಯ. ಸೊ ಹಾಗಾಗಿ ಕೊಟ್ಬಿಟ್ಟಿದೀವಿ, ಇನ್ನೊಂದ್ಸರಿ ಅವಕಾಶವನ್ನ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಈ ಬಾರಿ ಸಿಗೋದು ಡೌಟ್ ಅಂತಾನೂ ಕೂಡ ಮೂಲಗಳು ತಿಳಿಸ್ತಾ ಇರುವಂತಹದ್ದು. ಸೊ ನೋಡೋಣ, ಅದೃಷ್ಟ ಕೈ ಹಿಡಿದ್ರೆ ಮೇ ಬಿ ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನವನ್ನ ಅಲಂಕರಿಸಬಹುದು. ಇಲ್ಲ ಅಂತಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆ ಇದೇ ರೀತಿಯಾದಂತಹ ಒಂದು ದೂರ ಒಡನಾಟವನ್ನ ಇಟ್ಕೊಂಡು ನಮಗೆ ಯಾಕೆ ದೇವ್ರಿಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಒಂದು ಜೀವನ ಮಾಡೋಣ ಅಂತ ಮೇ ಬಿ ಜಮೀರ್ ಅಹಮದ್ ಖಾನ್ ಅವರು ಸೈಲೆಂಟ್ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.